ವಾಯನಾಡಲ್ಲಿ ಆದಂತ ಗುಡ್ಡ ಕುಸಿತ ರಕ್ಷಣಾ ಕಾರ್ಯಾಚರಣೆ ಇನ್ನೂ ನಡೀತಾ ಇದೆ. 26 ಗಂಟೆ ಕಳೆದಿದೆ, ಐವರು ಪತ್ತೆ ಇಲ್ಲ. ನಾಪತ್ತೆಯಾದಂತಹ ಐವರಿಗಾಗಿ ಶೋಧ ಮುಂದುವರೆದಿದೆ. ಕಾರ್ಯಾಚರಣೆ ನಡೀತಾ ಇದೆ. ಕೆಸರು ಮಿಶ್ರಿತ ಮಣ್ಣಿನಲ್ಲಿ ಐವರು ಹುದುಗಿ ಹೋಗಿರಬಹುದು ಅನ್ನೋ ಅನುಮಾನ ಇದೆ. ಗುಡ್ಡ ಕುಸಿತದಿಂದ ಈ 5 ಮಂದಿ ನಾಪತ್ತೆಯಾಗಿದ್ದಾರೆ. ಮಣ್ಣಿನಲ್ಲಿ ಸಿಕ್ಕಾಕೊಂಡು ಮೃತಪಟ್ಟಿರೋ ಅನುಮಾನ ಇದೆ. 170ಕ್ಕೂ ಹೆಚ್ಚು ಎನ್ಡಿಆರ್ಎಫ್ ಸಿಬ್ಬಂದಿ ಸ್ಥಳದಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಸಂಪೂರ್ಣ ಮಣ್ಣು ತೆರವಾಗದ ಹೊರತು ನಾಪತ್ತೆಯಾದವರ ಪತ್ತೆ ಅಸಾಧ್ಯ ಅಂತಲೇ ಹೇಳಲಾಗ್ತಾ ಇದೆ. ಗುಡ್ಡ ಕುಸಿತ ಆಗಿರೋ ಸ್ಥಳದಲ್ಲಿ ನಿರಂತರವಾಗಿ ಮಳೆ ಸುರಿತಾನೇ ಇದೆ. ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗ್ತಾ ಇದೆ. ಈ ಮಳೆ ಬಿಟ್ಟು ಬಿಡದೆ ಮಳೆ ಸುರಿತಾನೇ ಇದೆ. ರಕ್ಷಣಾ ಕಾರ್ಯಾಚರಣೆ ಸ್ಥಳಕ್ಕೆ ಕೆಲವೇ ಕ್ಷಣಗಳಲ್ಲಿ ಸಿಎಂ ಸತೀಶನ್ ಭೇಟಿ ನೀಡಲಿದ್ದಾರೆ. ನಿನ್ನೆ ಬೆಳಗ್ಗೆ 11 ಗಂಟೆ 15 ನಿಮಿಷಕ್ಕೆ ಆದಂತಹ ವಾಯನಾಡು ಗುಡ್ಡ ಕುಸಿತ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ವಾಯನಾಡು ಗುಡ್ಡ ಕುಸಿತದ ಬೆನ್ನಲ್ಲೇ ಸುರಂಗ ಕಾಮಗಾರಿ ಸ್ಥಗಿತಕ್ಕೆ ಆದೇಶ ಕೊಡಲಾಗಿದೆ. ಗುಡ್ಡ ಕುಸಿತದಲ್ಲಿ ಮೃತಪಟ್ಟ ಕಾರ್ಮಿಕರ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಘೋಷಣೆಯಾಗಿದೆ. ಕೇರಳ ಸಿಎಂ ಸತೀಶನ್ ಮೃತ ಕುಟುಂಬಗಳಿಗೆ ಪರಿಹಾರ ಘೋಷಣೆ ಮಾಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಘಟನೆ ನಡೆದಂತಹ ಸ್ಥಳಕ್ಕೆ ಭೇಟಿ ಕೊಡಲಿದ್ದಾರೆ ಸಿಎಂ ಸತೀಶನ್. ಸಿಎಂ ಸತೀಶನ್ ಜೊತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತಾಡಿದ್ದಾರೆ. ಗುಡ್ಡ ಕುಸಿತದ ಘಟನೆಯ ಬಗ್ಗೆ ತನಿಖೆ ನಡೆಸುವಂತೆ ಕೇಂದ್ರ ಗೃಹ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಗುಡ್ಡ ಕುಸಿತದ ಘಟನೆ ಬಗ್ಗೆ ಕೇರಳ ಸರ್ಕಾರ ಈಗ ತನಿಖೆಗೆ ಆದೇಶವನ್ನ ಕೊಟ್ಟಿದೆ. ಎಲ್ಲಿ ಎಡವಟ್ಟಾಯಿತು, ಯಾರ ನಿರ್ಲಕ್ಷ್ಯದಿಂದ ಇಷ್ಟು ದೊಡ್ಡ ಅನಾಹುತ ನಡೀತು ಅನ್ನೋದರ ಬಗ್ಗೆ ತನಿಖೆ ನಡೆಯಲಿದೆ. 2 ವರ್ಷದ ಹಿಂದೆ ಇವತ್ತು ನೆನ್ನೆ ಏನು ಘಟನೆ ನಡೀತು ವಾಯನಾಡಲ್ಲಿ, ಅಲ್ಲೇ ಸಮೀಪದಲ್ಲಿ ಬಹಳ ದೊಡ್ಡ ದುರಂತ ಆಗಿತ್ತು. ನೆನ್ನೆ ಕೇರಳದ ವಾಯನಾಡಿನಲ್ಲಿ ಭೀಕರ ಗುಡ್ಡ ಕುಸಿತ ಆಗಿತ್ತು. ದುರ್ಘಟನೆಗೆ ಸಾಕ್ಷಿಯಾದ ಟ್ಯಾಂಕರ್ ಪತ್ತೆ. ಸುರಂಗ ಕಾಮಗಾರಿಗೆ ನೀರು ಸರಬರಾಜು ಮಾಡ್ತಾ ಇದ್ದಂತಹ ಟ್ಯಾಂಕರ್ ಇದು. ರಾಮನಗರ ಜಿಲ್ಲೆ ರಿಜಿಸ್ಟ್ರೇಷನ್ ಹೊಂದಿರುವಂತಹ ನೀರಿನ ಟ್ಯಾಂಕರ್. ದಿಲೀಪ್ ಬಿಲ್ಡ್ಕಾನ್ ಕಂಪನಿಯ ನೀರಿನ ಟ್ಯಾಂಕರ್ ಅದು. ಟ್ಯಾಂಕರ್ನ ತಳಭಾಗ ಸಂಪೂರ್ಣ ಕೆಸರು ಮಣ್ಣಿನಲ್ಲಿ ಭರ್ತಿಯಾಗಿದೆ. ಕೆಸರು ಮಣ್ಣಿನಿಂದ ತುಂಬಿ ನಿಂತಿರುವಂತಹ ಟ್ಯಾಂಕರ್ನ ತಳಭಾಗವನ್ನ ನೋಡ್ತಾ ಇದ್ದೀವಿ. ಇದೇ ಟ್ಯಾಂಕರ್ ನಿನ್ನೆ ಅಲ್ಲಿ ಭೂಕುಸಿತ ಆದ ಸಂದರ್ಭದಲ್ಲಿ ಜಾರ್ಕೊಂಡು ಬಂದಿತ್ತು. ಅದೇ ಟ್ಯಾಂಕರ್ ಅನ್ನ ನೋಡ್ತಾ ಇದ್ರಿ. ಈ ಟ್ಯಾಂಕರ್ನಿಂದಾಗಿಯೇ 5ಕ್ಕೂ ಹೆಚ್ಚು ಜನ ಬಚಾವಾಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.